ಜೂನ್ 29ನೇ ತಾರೀಕು ಸೋಮವಾರ ದಿನದಂದು ಕಾರ ಹುಣ್ಣಿಮೆ ದಿನ ಆದರೆ ಇರ್ತಕ್ಕಂಥದ್ದು. ಇದೇ ಒಂದು ಕಾರ ಹುಣ್ಣಿಮೆ ದಿನದಂದು ನೀವು ಅಪ್ಪಿತಪ್ಪಿ ಈ 5 ವಸ್ತುಗಳನ್ನು ಯಾರಿಗೂ ಸಹ ನೀಡಬಾರದಾಗಿರುತ್ತೆ. ಹಾಗಿದ್ರೆ ಬನ್ನಿ, ಆ 5 ವಸ್ತುಗಳು ಯಾವುದು, ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಹೌದು, 5 ವಸ್ತುಗಳನ್ನು ನೀವು ಯಾರಿಗೂ ಸಹ ನೀಡಬಾರದಾಗಿರುತ್ತೆ. ಹಲವಾರು ವಸ್ತುಗಳಾದರೂ ಇದ್ದಾವೆ, ಆದರೆ ಪ್ರಮುಖವಾಗಿರ್ತಕ್ಕಂತಹ 5 ವಸ್ತುಗಳನ್ನು ಹೇಳ್ತೀನಿ. ಅದಾದ ನಂತರ ಇನ್ನೂ ಯಾವ್ಯಾವ ವಸ್ತುಗಳನ್ನು ನೀವು ನೀಡಬಾರದು ಅದನ್ನು ಸಹ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನಾಳೆ ಅಂತಂದರೆ ಜೂನ್ 29ನೇ ತಾರೀಕಿನಂದು ಕಾರ ಹುಣ್ಣಿಮೆಯ ದಿನ ಆದರೆ ಇದೆ. ಇದೇ ಒಂದು ಕಾರ ಹುಣ್ಣಿಮೆ ದಿನದಂದು ನೀವು ಮಾಡ್ತಕ್ಕಂತಹ ವ್ರತಗಳಾಗಿರ್ಬೋದು, ಪೂಜೆಗಳಾಗಿರ್ಬೋದು, ಯೋಗಗಳಾಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಅತಿ ಬೇಗ ಅತಿ ಹೆಚ್ಚು ಪ್ರತಿಫಲ ಆದರೆ ನಿಮಗೆ ಈ ದಿನ ಆದರೆ ಸಿಗ್ತಕ್ಕಂಥದ್ದು. ತುಂಬ ಶಕ್ತಿಶಾಲಿಯಾಗಿರ್ತಕ್ಕಂತಹ ಕಾರ ಹುಣ್ಣಿಮೆ ಈ ತಿಂಗಳು ಜುಲೈ ತಿಂಗಳ 29ನೇ ತಾರೀಕಿನ ಸೋಮವಾರ ದಿನದಂದು ಬಂದಿದೆ. ಇದೇ ಒಂದು ಕಾರ ಹುಣ್ಣಿಮೆಯ ದಿನದಂದು ನೀವು ಪ್ರಮುಖವಾಗಿ ಈ 5 ವಸ್ತುಗಳನ್ನು ದಾನದ ಮೂಲಕ ಅಥವಾ ಸುಮ್ಮನೆ ಎದುರುಗಡೆ ಮನೆಯವ್ರು ಕೇಳಿದರೆ ಪಕ್ಕದ ಮನೆಯವ್ರಿಗೆ ಕೊಡಬೇಕು ಅಂತ ಹೇಳಿ ಅಪ್ಪಿತಪ್ಪಿನೂ ನೀವು ಈ 5 ವಸ್ತುಗಳನ್ನು ನೀಡಬಾರದಾಗಿರುತ್ತೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಮೊದಲನೇ ವಸ್ತು ಬಂದ್ಬಿಟ್ಟು ಉಪ್ಪು. ಹೌದು, ಅದು ಪುಡಿ ಉಪ್ಪಾಗಿರ್ಬೋದು ಅಥವಾ ಕಲ್ಲುಪ್ಪಾಗಿರ್ಬೋದು. ಉಪ್ಪನ್ನು ನೀವು ಈ ದಿನ ಯಾರಿಗೂ ಸಹ ಕೊಡಬೇಡಿ. ಉಪ್ಪನ್ನು ಪುರಾಣಗಳಲ್ಲಿ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಸಹ ಲಕ್ಷ್ಮೀ ದೇವರಿಗೆ ಹೋಲಿಸಲಾಗುತ್ತೆ. ಹೌದು, ಲಕ್ಷ್ಮೀ ದೇವರ ಸ್ವರೂಪ ಉಪ್ಪು ಅಂತ ಹೇಳಿ ನಾವು ಉಪ್ಪನ್ನು ಸಹ ಪೂಜೆಯನ್ನು ಮಾಡ್ತೀವಿ. ಸಮುದ್ರ ಮಂಥನದ ಸಮಯದಲ್ಲಿ ಲಕ್ಷ್ಮೀ ದೇವರ ಜೊತೆ ಉಪ್ಪು ಸಹ ಬಂದಿತ್ತು, ಅದು ಸಹ ಉದ್ಭವವಾಗಿತ್ತು. ಆ ಕಾರಣದಿಂದಾಗಿ ಲಕ್ಷ್ಮೀ ದೇವರಿಗೆ ನಾವು ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತೀವೋ ಅದೇ ರೀತಿ ಅಷ್ಟೇ ಗೌರವವನ್ನು ಉಪ್ಪಿಗೂ ಸಹ ನಾವು ನೀಡಬೇಕಾಗಿರುತ್ತೆ. ಹೌದು, ಉಪ್ಪನ್ನು ಈ ದಿನ ಯಾರಿಗೂ ಸಹ ನೀಡಬೇಡಿ. ಸಾಮಾನ್ಯ ದಿನಗಳಲ್ಲಿನೇ ನಾವು ಉಪ್ಪನ್ನು ಯಾರಿಗೂ ಸಹ ಕೊಡಬಾರ್ದು ಎನ್ನುತ್ತೀವಿ. ಹಾಗೆಯೇ ಇಂತಹ ವಿಶೇಷ ಶಕ್ತಿಶಾಲಿ ದಿನದ ಕಾರ ಹುಣ್ಣಿಮೆಯ ದಿನದಂದು ಅಪ್ಪಿತಪ್ಪಿನೂ ಸಹ ಉಪ್ಪನ್ನು ಯಾರಿಗೂ ಸಹ ನೀಡಬೇಡಿ. ಹೌದು, ನೀವು ಸಾಯಂಕಾಲ ಉಪ್ಪನ್ನು ಸಹ ಕೊಡಬಾರದಾಗಿರುತ್ತೆ. ಹೇಳಿಬಿಡಿ, ಈಗ ಕೊಡಬಾರದು. ಹೌದು, ಅಕ್ಕದ ಪಕ್ಕದ ಮನೆಯವರು ಕೇಳಿದಾಗ ಕೊಡೋದಿಲ್ಲ ಅಂತ ಹೇಳೋದಕ್ಕಾಗೋದಿಲ್ವಲ್ಲ, ಹಾಗಾಗಿ ಈ ಸಮಯದಲ್ಲಿ ಕೊಡಬಾರದು ಅಂತ ಹೇಳಿದರೆ ಸಾಕಾಗುತ್ತೆ. ಹೌದು, ಸಾಯಂಕಾಲ ಹೊತ್ತು ಉಪ್ಪನ್ನು ಸಂಜೆ 6 ಗಂಟೆಯ ನಂತರ ಮನೆಯಿಂದ ಆಚೆ ಕಡೆ ಉಪ್ಪು ಇನ್ನೊಬ್ಬರ ಮನೆಗೆ ಕೊಡಬೇಡಿ. ಹೌದು, ಪುರಾಣಗಳಲ್ಲಿ ಉಪ್ಪಿಗೆ ಪ್ರತ್ಯೇಕವಾದ ವೈಶಿಷ್ಟ್ಯವಾದ ಸ್ಥಾನ ಆದರೆ ಇರ್ತಕ್ಕಂಥದ್ದು. ಹಾಗಾಗಿ ತುಂಬ ಜಾಗರೂಕತೆಯಿಂದ ಇರಬೇಕು. ಹೌದು, ಈ ಸಮಯದಲ್ಲೇ ಕೊಡಬಾರದು ಅಂತ ಹೇಳಿ ಯಾರಾದರೂ ಕೇಳಿದರೆ, ಅಕ್ಕದ ಮನೆಯವರು ಪಕ್ಕದ ಮನೆಯವರು ಕೇಳಿದ್ರೂ ಸಹ ಕೊಡಬೇಡಿ. ಉಪ್ಪನ್ನು ದೈವ ಸ್ವರೂಪ ಎಂದು ಸಹ ನಾವು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಇದು ಮೊದಲನೇ ವಸ್ತು, ನೀವು ಅಪ್ಪಿತಪ್ಪಿ ಈ ದಿನ ಕಾರ ಹುಣ್ಣಿಮೆ ದಿನ ಕೊಡಬಾರದಾಗಿರ್ತಕ್ಕಂಥ ಮೊದಲನೇ ವಸ್ತು. ಎರಡನೇ ವಸ್ತು ಬಂದ್ಬಿಟ್ಟು ಅಕ್ಕಿ. ಹೌದು, ಅಕ್ಕಿಯನ್ನು ಈ ದಿನ ಯಾರಿಗೂ ಸಹ ಕೊಡಬೇಡಿ. ಕಾರ ಹುಣ್ಣಿಮೆ ದಿನದಂದು ಅಕ್ಕಿಯನ್ನು ಕೊಟ್ಟರೆ ನಿಮ್ಮ ಮನೆಯಲ್ಲಿ ನಿಮ್ಮಕ್ಕೆ ಕಷ್ಟಗಳು ಬರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿರ್ತಕ್ಕಂಥದ್ದು. ಹಾಗಾಗಿ ಅಕ್ಕಿಯನ್ನು ಕೊಡಬೇಡಿ. ಹಸಿದವರು ಬಂದರೆ ಅನ್ನವನ್ನು ದಾನ ಮಾಡಿ. ಅವರಿಗೆ ಹೊಟ್ಟೆ ತುಂಬ ಅನ್ನ ಕೊಡೋದು ಬೇರೆ, ಇಲ್ಲಿ ಅಕ್ಕಿಯನ್ನು ಕೊಡೋದು ಬೇರೆ. ಹೌದು, ಇದೆರಡು ವಿಭಿನ್ನವಾಗಿರುತ್ತೆ. ಸಾಯಂಕಾಲ ಅಂತೂ ಕೊಡಲೇಬೇಡಿ ಅಕ್ಕಿಯನ್ನು. ನೀವು ಯಾರೇ ಕೇಳಿದ್ರೂ ಸಹ ಅಕ್ಕಿಯನ್ನು ನೀಡಬಾರದು. ಹೌದು, ಊಟ ಕೇಳಿದ್ರೆ, ಹಸಿವು ಅಂತ ಹೇಳಿದರೆ ಅವರು ಅಕ್ಕಿ ಬೇಕು ಅನ್ನ ಮಾಡೋದಕ್ಕೆ ಅಂದರೆ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಅನ್ನವನ್ನು ನೀಡಿ, ಅನ್ನದಾನ ಮಾಡಿ. ಆದರೆ ಅಕ್ಕಿಯನ್ನು ಈ ದಿನ ಕೊಡಬಾರದಾಗಿರುತ್ತೆ. ಕಷ್ಟಗಳು ಬರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ ಅಕ್ಕಿಯನ್ನು ದಾನ ಮಾಡಿದ್ರೆ ಈ ದಿನ. ಹಾಗಾಗಿ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು. ಹಸಿದವರಿಗೆ ಅನ್ನದಾನ ಮಾಡಿ, ಅಕ್ಕಿಯನ್ನು ಕೊಡಬೇಡಿ. ಅಕ್ಕಿಯ ಬದಲು ಅನ್ನವನ್ನು ನೀಡಿದ್ರೂ ಸಹ ನಿಮಗೆ ಹೆಚ್ಚಿನ ಫಲಗಳಾದರೆ ಸಿಗ್ತಕ್ಕಂಥದ್ದು. ಅಕ್ಕಿಯನ್ನು ಈ ದಿನ ದಾನ ಮಾಡೋದ್ರ ಮೂಲಕ ನಿಮ್ಮಲ್ಲಿರ್ತಕ್ಕಂಥ ಶುಕ್ರ ಬಲ ಕಡಿಮೆಯಾಗುತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಇದು ಎರಡನೇ ವಸ್ತು ಆಗಿರುತ್ತೆ, ನೀವು ಈ ದಿನ ದಾನ ಮಾಡಬಾರದಾಗಿರ್ತಕ್ಕಂತಹ ವಸ್ತು. ಮೂರನೇ ವಸ್ತು ಏನು ಅಂತಂದರೆ ಅಡುಗೆ ಎಣ್ಣೆ. ಹೌದು,
ಎಲ್ಲರ ಮನೆಯಲ್ಲೂ ಸಹ ಅಡುಗೆ ಮಾಡೋದಕ್ಕೆ ಅಡುಗೆ ಎಣ್ಣೆ ಪ್ರಮುಖವಾಗಿ ಬೇಕೇ ಬೇಕಾಗಿರುತ್ತೆ. ಆದರೆ ಈ ದಿನ ಖಾರ ಹುಣ್ಣಿಮೆಯ ದಿನದಂದು ನೀವು ಅಡುಗೆ ಎಣ್ಣೆಯನ್ನು ಸಹ ಯಾರಿಗೂ ದಾನದ ಮೂಲಕ ನೀಡಬಾರದಾಗಿರುತ್ತೆ. ಹೌದು, ಕೈ ಬದಲಾಗಿ ಎಣ್ಣೆಯನ್ನು ಯಾರಿಗೂ ಸಹ ನೀಡಬಾರದು. ನೀಡಿದರೆ ಕಷ್ಟಗಳು ಬರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಹೌದು, ಪ್ರತಿ ಮನೆಯಲ್ಲೂ ಸಹ ಎಣ್ಣೆಯ ಕೊರತೆ ಇದ್ದೇ ಇರುತ್ತೆ. ಪಕ್ಕದ ಮನೆಯವರು ಕೇಳಿದ್ರು ಅಂತ ಹೇಳಿ ಎಣ್ಣೆಯನ್ನು ನೀಡೋ ಹಾಗೆ ಇಲ್ಲ. ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿರುತ್ತೆ ಎಣ್ಣೆಯ ವಿಷಯಲ್ಲೂ ಸಹ. 4ನೇ ಪ್ರಮುಖವಾಗಿರ್ತಕ್ಕಂತಹ ವಸ್ತು ಏನು ಅಂತಂದರೆ ಹಾಲು ಮತ್ತು ಮೊಸರು. ದೇವರ ಕಾರ್ಯಕ್ಕೆ, ಸಿಹಿ ತಿಂಡಿಗಳಿಗೆ, ನಮ್ಮ ಮನೆಯ ದಿನಬಳಕೆಗೆ ಬೇಕಾಗಿರ್ತಕ್ಕಂತಹ ವಸ್ತು ಅಂತಂದರೆ ಅದು ಹಾಲು ಅಥವಾ ಮೊಸರು ಆಗಿರುತ್ತೆ. ದೇವರ ಪೂಜೆಗಳು ಸಹ ನಾವು ಬಳಸ್ತೀವಿ. ಶುಕ್ರ ಗ್ರಹ ಮತ್ತು ಚಂದ್ರಗ್ರಹಕ್ಕೆ ಸಂಬಂಧಿಸಿದ ಹಾಲಿನ ಪದಾರ್ಥ. ಹಾಲು ಅಂತಂದರೆ ಅದು ಶುಕ್ರ ಗ್ರಹ ಮತ್ತು ಚಂದ್ರಗ್ರಹಕ್ಕೆ ಸಂಬಂಧಿಸಿದ್ದು ಅಂತ ಹೇಳಿ ಅರ್ಥ. ನೀವು ಹಾಲನ್ನು ದಾನ ಮಾಡಿದರೆ ಅಥವಾ ಈ ದಿನ ಮೊಸರನ್ನು ದಾನ ಮಾಡಿದರೆ ಮಾನಸಿಕ ನೆಮ್ಮದಿ ದೂರ ಆಗುವ ಸಾಧ್ಯತೆಗಳು ಹೆಚ್ಚಿರ್ತಕ್ಕಂಥದ್ದು. ಇನ್ನೊಂದು ಪುರಾಣಗಳಲ್ಲಿ ಮಾತನ್ನು ಸಹ ಹೇಳಲಾಗುತ್ತೆ, ರಾತ್ರಿಯ ಹೊತ್ತು ಮೊಸರು ಮನೆ ಹೊಸ್ತಿಲು ದಾಟಿಸಬಾರದು ಅಂತ ಹೇಳಲಾಗುತ್ತೆ. ಹಾಗಾಗಿ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿರುತ್ತೆ. ಈ ದಿನ ಹಾಲು ಮತ್ತು ಮೊಸರನ್ನು ಯಾರಿಗೂ ಸಹ ದಾನದ ಮೂಲಕ ನೀಡಬೇಡಿ, ಯಾರಿಗೂ ಸಹ ಕೊಡಬೇಡಿ. 5ನೇ ಪ್ರಮುಖವಾಗಿರ್ತಕ್ಕಂತಹ ವಸ್ತು ಏನು ಅಂತಂದರೆ ಅದೇ ಮೆಣಸು. ಹೌದು, ಮೆಣಸಲ್ಲೂ ಸಹ ಸುಮಾರು ಶಕ್ತಿಗಳಾದರೆ ಇರ್ತಕ್ಕಂಥದ್ದು. ಈ ದಿನ ಅದರಲ್ಲೂ ಸಹ ಖಾರ ಹುಣ್ಣಿಮೆಯ ದಿನದಂದು ನೀವು ಯಾರಿಗೂ ಸಹ ಮೆಣಸನ್ನು ನೀಡಬೇಡಿ. ಶಕ್ತಿ ಹೊಂದಿರುತ್ತೆ ಇದರಲ್ಲಿ. ದೇಹಕ್ಕೆ ಮೆಣಸು ಒಳ್ಳೆಯದು ಅಂತ ಹೇಳಿ ತುಂಬ ಜನ ಈಗ ಚಳಿ ಇದೆ ಅಂತ ಹೇಳಿ ಅವರ ಮನೆಯಲ್ಲಿ ಮೆಣಸಿನ ಕೊರತೆ ಇದೆ ಅಂತ ಹೇಳಿ ನಿಮ್ಮ ಮನೆಗೆ ಬರ್ತಾರೆ. ಅದು ಆಹಾರಕ್ಕೆ ಆಗಿರ್ಬೋದು ಅಥವಾ ಸಿಹಿ ಪಾನೀಯಗಳಿಗಾಗಿರ್ಬೋದು, ಮೆಣಸು ಬೇಕು ಅಂತ ಹೇಳಿ ಕೇಳ್ತಾರೆ. ಆವಾಗ ನೀವು ಮೆಣಸನ್ನು ನೀಡಬೇಡಿ. ಅದು ಪ್ರಮುಖವಾಗಿ ಈ ದಿನ ಅಂತೂ ಮೆಣಸನ್ನು ನೀಡಬೇಡಿ. ನೀಡಿದರೆ ನಿಮ್ಮ ಬಾಂಧವ್ಯದಲ್ಲಿ ಮೆಣಸಿನಲ್ಲಿ ಇರ್ತಕ್ಕಂತಹ ಖಾರದಷ್ಟೇ ಮನಸ್ತಾಪಗಳು ಉಂಟಾಗುತ್ತೆ, ಮನಸ್ತಾಪಗಳು ಹೆಚ್ಚಾಗುತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಸಂಬಂಧದಲ್ಲಿ ಜಗಳ ಬರುವ ಸಾಧ್ಯತೆಗಳು ಸಹ ಹೆಚ್ಚಿದ್ದಾವೆ ಅಂತ ಹೇಳಿ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಇವು ಪ್ರಮುಖವಾಗಿರ್ತಕ್ಕಂತಹ 5 ವಸ್ತುಗಳು ನೀವು ಖಾರ ಹುಣ್ಣಿಮೆ ದಿನದಂದು ಯಾರಿಗೂ ನೀಡಬಾರದಾಗಿರುತ್ತೆ. ನಂತರ ಇನ್ನಷ್ಟು ವಸ್ತುಗಳಿವೆ ಅಂತ ಹೇಳಿದೆ. ಸೊ ಅದರ ಬಗ್ಗೆ ಸುಮ್ಮನೆ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಇನ್ನೊಂದು ವಸ್ತು ಏನಂತಂದರೆ ಅದು ಕಡಲೆ ಹಿಟ್ಟು. ಹೌದು, ಈಗ ಕಡಲೆ ಹಿಟ್ಟಿನ ಅವಶ್ಯಕತೆ ಇದೆ. ಏನಾದರೂ ಕಡಲೆ ಹಿಟ್ಟಿಂದ ಸಿಹಿ ತಿಂಡಿಯನ್ನು ಮಾಡಬೇಕು ಅಂತ ಹೇಳಿ ಯಾರಾದರೂ ಕೇಳಿದ್ರು ಸಹ ಕೊಡಬಾರದಾಗಿರುತ್ತೆ. ಇದ್ರ ಮೂಲಕ ಏನಾಗುತ್ತೆ ಅಂತಂದರೆ ನಿಮ್ಮ ಮನೆಯಲ್ಲಿ ಗುರುಬಲ ಕಡಿಮೆಯಾಗುತ್ತೆ, ಶುಭ ಕಾರ್ಯಗಳು ನಡೆಯೋದು ವಿಳಂಬ ಆಗುತ್ತೆ. ಹಾಗಾಗಿ ಸ್ವಲ್ಪ ಸಾಲ ಮಾಡೋದು ಜಾಸ್ತಿ ಆಗುತ್ತೆ. ಹಾಗಾಗಿ ಕಡಲೆ ಹಿಟ್ಟನ್ನು ಕೊಡಬೇಡಿ. ನಂತರ ಇನ್ನೊಂದು ವಸ್ತು ಬಂದುಬಿಟ್ಟು ಕರ್ಪೂರವನ್ನು ಸಹ ಯಾರಿಗೂ ನೀಡಬಾರದಾಗಿರುತ್ತೆ. ಮತ್ತು ಮೊಟ್ಟೆ ಇರುತ್ತಲ್ವ ಅದನ್ನು ಸಹ ನೀಡಬಾರದಾಗಿರುತ್ತೆ. ಸೊ ಇದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು 5 ನಾನು ಮೊದಲಿಗೆ ಹೇಳಿದ್ದೀನಿ ನಿಮಗೆ. ಈ 5 ವಸ್ತುಗಳನ್ನು ಅಪ್ಪಿತಪ್ಪಿನೂ ಸಹ ಯಾರಿಗೂ ನೀಡಬಾರದಾಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.